ಬಹಳ ಮುಖ್ಯವಾಗಿ ಕಮಲ್ ಹಾಸನ್ ಆಡಿರುವಂತಹ ಮಾತು, ಆ ಮಾತಿನಿಂದ ಆ ಮಾತಿಗೆ ವ್ಯಕ್ತವಾಗಿರತಕ್ಕಂತಹ ಪ್ರತಿಕ್ರಿಯೆ, ಕರ್ನಾಟಕದ ಪ್ರತಿಕ್ರಿಯೆ, ಕನ್ನಡಿಗರ ಪ್ರತಿಕ್ರಿಯೆ, ಕನ್ನಡಿಗರ ಸಿಟ್ಟು, ಕನ್ನಡಿಗರ ಆಕ್ರೋಶ ಇವೆಲ್ಲವೂ ಕೂಡ ಕಮಲ್ ಹಾಸನ್ಗೆ ಗೊತ್ತಾಗಿದೆ. ಗೊತ್ತಾದ ನಂತರ ಕಮಲ್ ಹಾಸನ್ ಹೊಸದೊಂದು ಸ್ವರೂಪದಲ್ಲಿ ಇದನ್ನು ವಿವರಿಸ್ತಾ ಇದ್ದಾರೆ. ನಾನು ಪ್ರೀತಿಯಿಂದ ಹೇಳಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಪ್ರೀತಿಯಿಂದ ಹೇಳಿದಕ್ಕೆ ಕ್ಷಮೆ ಕೇಳೋದಿಲ್ಲ ಅಂತ ಮೊಂಡುವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಕಮಲ್ ಹಾಸನ್ ಏನು ಮೊದಲು ಹೇಳಿದಾರಲ್ಲ, ಕನ್ನಡ ತಮಿಳಿನಿಂದ ಹುಟ್ಟಿರುವಂಥದ್ದು ಭಾಷೆ ಅಂತ ಹೇಳ್ಕೊಂಡು, ತಮಿಳಿನಿಂದಾಗಿ ಬಂದಿರುವಂತಹ ಭಾಷೆ ಕನ್ನಡ ಅಂತ ಹೇಳಿದಾರಲ್ಲ, ಅದಕ್ಕೆ ಪೂರಕವಾಗಿ ಅದಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ವರೂಪದಲ್ಲಿ ಅವರು ನಮ್ಮನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಹೇಗೆ ಅವರು ಇತಿಹಾಸವನ್ನು ತಪ್ಪಾಗಿ ಅರ್ಥೈಸಿಕೊಂಡಿರುವಂಥದ್ದು, ಅವ್ರು ತಪ್ಪಾಗಿ ಯಾವುದರಿಂದ ಓದಿರಲಿಕ್ಕಿಲ್ಲ ಅಂತ ಹೇಳೋಕ್ಕಿಲ್ಲ. ಇಂತಹ ಇತಿಹಾಸದ ಬಗ್ಗೆ ಇಂತಹ ತಪ್ಪಿನ ಮಾಹಿತಿಗಳನ್ನು ಅವರು ಓದಿರಲಿಕ್ಕಿಲ್ಲ ಅಂತಿಲ್ಲ. ಆದರೆ ನಿಜವಾದಂಥ ಇತಿಹಾಸ ಏನಿದೆ ಅನ್ನೋದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಮೊದಲಿಗೆ ನೀಡ್ತೀನಿ. ಕನ್ನಡದ ಹಿರಿಯ ಸಾಹಿತಿಗಳಾಗಿರುವಂತಹ ಹಂಪ ನಾಗರಾಜಯ್ಯ ಅವರು ಹೇಳಿರುವಂತಹ ಮಾತುಗಳಿವೆ. ಕನ್ನಡ ಮತ್ತು ತಮಿಳು ಭಾಷೆಗಳು ಸಹೋದರ ಭಾಷೆಗಳು ಅಂತ ಸಾಹಿತಿ ಡಾಕ್ಟರ್ ಹಂಪನ ಅವರು ವಿವರಣೆಯನ್ನು ನೀಡಿದ್ದಾರೆ. ಕಮಲ್ ಹಾಸನ್ಗೆ ಭಾಷೆಯ ಇತಿಹಾಸದ ಬಗ್ಗೆ ಪಾಠ ಮಾಡಿದ್ದಾರೆ ಹಿರಿಯ ಸಾಹಿತಿಗಳು. ಯಾವ ರೀತಿಯಲ್ಲಿ ಅವರು ಹೇಳಿದ್ದಾರೆ ಅಂತ ಹೇಳಿದರೆ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಗೋಂಡಿ, ಕುರು, ವಲ್ಲಾರೆ ಸೇರಿದಂತೆ 25ಕ್ಕೂ ಹೆಚ್ಚು ದ್ರಾವಿಡ ಭಾಷೆಗಳಿದ್ದಾವೆ. ಅದರಲ್ಲಿ ನಮ್ಮ ತುಳು ಕೂಡ ಸೇರಿರುವಂಥದ್ದು. ಕರ್ನಾಟಕದಲ್ಲಿ ಆಡುವಂಥ ತುಳು, ಕೊಡವ ಭಾಷೆಗಳು ಕೂಡ ಸೇರುತ್ತವೆ. 5,000 ವರ್ಷಗಳ ಹಿಂದಿನ ಮೂಲ ದ್ರಾವಿಡ ಭಾಷೆಗಳಿಂದ ಪ್ರತ್ಯೇಕವಾದ ಭಾಷೆಗಳು ಮೂಲ ದ್ರಾವಿಡ ಭಾಷೆಯಿಂದ ಪ್ರತ್ಯೇಕವಾದಂತಹ ಭಾಷೆಗಳಿವು. ಇಂಡೋ ಆರ್ಯನ್, ಇಂಡೋ ಯುರೋಪಿಯನ್ ಪ್ರಭಾವಿತ ಸಂಸ್ಕೃತ ಪ್ರಾಕೃತ ಭಾಷೆಗಳ ತಾಣ ನಮ್ಮ ದೇಶ ಭಾರತ. ನಮ್ಮ ಭಾರತದಲ್ಲಿ ಬಹಳಷ್ಟು ಭಾಷೆಗಳಿದ್ದಾವೆ, ಬಹಳಷ್ಟು ಭಾಷೆಗಳು ಉಗಮ ಆಗಿದ್ದಾವೆ. ಇಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳು ಪ್ರಮುಖವಾಗಿರುವಂತಹ ಭಾಷೆಗಳು. ರಾಜ್ಯಗಳ ಆಡಳಿತ ಭಾಷೆಗಳಾಗಿಯೂ ಕೂಡ ಇವತ್ತು ಕೂಡ ಇರುವಂಥದ್ದು ಈ 4 ಭಾಷೆಗಳು. ಭಾರತದ ಪ್ರಾಚೀನ ಭಾಷೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕನ್ನಡ ಮತ್ತು ತಮಿಳು. ಇದೇ ಕಾರಣಕ್ಕಾಗಿ ಕನ್ನಡ ಮತ್ತು ತಮಿಳು ಭಾಷೆಗಳಿಗೆ ಭಾರತ ಸರ್ಕಾರ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿದೆ. ಕೇವಲ ತಮಿಳಿಗೆ ಕೊಟ್ಟಿಲ್ಲ, ಕನ್ನಡಕ್ಕೂ ಕೂಡ ಕೊಟ್ಟಿದೆ. ಕನ್ನಡ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡೆಯೋದಕ್ಕೆ ಬಹಳ ಮುಖ್ಯ ಕಾರಣ, ಕನ್ನಡ ತನ್ನದೇ ಆದಂಥ ಸ್ವಂತಿಕೆಯನ್ನು ಹೊಂದಿರತಕ್ಕಂತಹ ಭಾಷೆ. ಇದು ತಮಿಳಿನಿಂದ ಹುಟ್ಟುಕೊಂಡಿರುವಂತಹ ಭಾಷೆ ಅಂತೇಳಿ ಅಲ್ಲ, ಶಾಸ್ತ್ರೀಯ ಸ್ಥಾನಮಾನ ಕನ್ನಡಕ್ಕೆ ಇದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸಹೋದರ ಬಾಂಧವ್ಯದ ಭಾಷೆಗಳು ಮತ್ತು ಇದನ್ನು ಸಹೋದರ ಬಾಂಧವ್ಯದ ಭಾಷೆಗಳು ಅಂತಲೇ ನಾವು ನೋಡಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಕಮಲ್ ಹಾಸನ್ ರೀತಿಯಲ್ಲಿ ನಮ್ಮಿಂದಾಗಿ ಇವರು ಅನ್ನುವಂಥ ರೀತಿಯಲ್ಲೆಲ್ಲ, ಅದು ತಾಯಿ ಭಾಷೆ ಅಲ್ಲ, ಅದು ಸಹೋದರಿ ಭಾಷೆ. ಅದು ತಮಿಳು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು ಭಾಷೆಗಳಿಗೆ ಸ್ವತಂತ್ರ ಲಿಪಿಗಳಿದ್ದಾವೆ. ಈ 5 ಭಾಷೆಗಳು ಕೂಡ ಸ್ವತಂತ್ರ ಲಿಪಿಗಳನ್ನು ಹೊಂದಿರತಕ್ಕಂತಹ ಭಾಷೆಗಳು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಭಾಷೆಗಳು ಸ್ವತಂತ್ರ ಲಿಪಿಗಳನ್ನು ಹೊಂದಿರುವಂತಹ ಭಾಷೆಗಳು. ತಮಿಳು ಶಾಸನಗಳಲ್ಲಿ ಕನ್ನಡದ ಪ್ರಭಾವ ಇದೆ, ಕನ್ನಡದ ಶಬ್ದಗಳು, ರೂಪಗಳಿದ್ದಾವೆ. ಕನ್ನಡದ ತಮಿಳಿನ ಶಾಸನಗಳಲ್ಲಿದ್ದಾವೆ ಕನ್ನಡದ ವಿಚಾರಗಳು. ಲಿಪಿಯ ದೃಷ್ಟಿಯಿಂದ ತೆಲುಗು, ಕನ್ನಡ ಒಂದಾದವು, ಅಂದರೆ ಸಿಮಿಲಾರಿಟಿ ಇದ್ದಾವೆ, ಒಂದೇ ರೀತಿಯಲ್ಲಿ ಕಾಣ್ತವೆ, ಒಂದೇ ರೀತಿಯಲ್ಲಿ ಬರುವಂತಹ ರೀತಿಯಲ್ಲಿದ್ದಾವೆ. ಕನ್ನಡಕ್ಕೆ ಹೋಲಿಕೆ ಇದೆ ತೆಲುಗಿನಲ್ಲಿ, ಲಿಪಿಯಲ್ಲಿ. ಆದರೆ ಭಾಷೆಯ ದೃಷ್ಟಿಯಿಂದ ತಮಿಳು, ಕನ್ನಡ ಒಂದಾದವು ಅಂತೇಳಿ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇದನ್ನು ಇಂಥವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾರು? ಕಮಲ್ ಹಾಸನ್ ರೀತಿಯವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಂಪನ ಅವರ ಮಾತು ನಿಮಗೆ ತೋರಿಸ್ತಾರೆ. ಎಲ್ಲವೂ ಒಟ್ಟಿಗೆ ಹುಟ್ಟಿದಂಥದ್ದೇನೆ. ಇವೆಲ್ಲ ಒಟ್ಟಿಗೆ ಹುಟ್ಟಿ ಈಗ ಅಣ್ಣ ತಮ್ಮಂದರಲ್ಲಿ ಒಂದು ಕುಟುಂಬದ ತಂದೆ ತಾಯಿಗಳಿಗೆ ಅವರು ಬಂದಿರ್ತಾರೆ. ಮೂಲ ದ್ರಾವಿಡದಲ್ಲಿ 5,000 ವರ್ಷದ ಹಿಂದೆ ಎಲ್ಲ ಒಟ್ಟಿಗೆ ಇದ್ದರು. ಆಮೇಲೆ ತಮ್ಮದೇ ಆದಂಥ ಒಂದು ಲಿಪಿಯನ್ನು, ತಮ್ಮದೇ ಆದಂತಹ ಒಂದು ಸಾಹಿತ್ಯವನ್ನು, ಆ ಭಾಷೆಯನ್ನು ಸ್ವತಂತ್ರವಾಗಿ ಬೆಳೆಸ್ಕೊಂಡ್ರು. ಹಾಗೆ ಕನ್ನಡನೂ ಕೂಡ ಬೆಳೀತು. ಅತ್ಯಂತ ಪ್ರಾಚೀನವಾದ ತಮಿಳು ಶಾಸನಗಳಲ್ಲೇ ಕನ್ನಡದ ಪ್ರಭಾವವನ್ನು ಇರೋದನ್ನು ಅವರೇ ಗುರುತಿಸಿದ್ದಾರೆ. ಅವು 89 ಅತ್ಯಂತ ಪ್ರಾಚೀನವಾದ ಶಾಸನಗಳಿವೆ. ಲಿಪಿಯ ದೃಷ್ಟಿಯಿಂದ ತೆಲುಗು ಕನ್ನಡ ಹತ್ತಿರ ಆದವು, ಭಾಷೆಯ ದೃಷ್ಟಿಯಿಂದ ತಮಿಳು ಕನ್ನಡ ಒಟ್ಟಿಗೆ ಆಗಿವೆ. ಅದರಿಂದ ಕಮಲ ಹಾಸನ್ ಅವರು ಹೇಳಿದ್ದು ತಪ್ಪು, ಅದು ಖಂಡನೀಯ. ಅದಕ್ಕೆ ಆ ಮಾತಿಗೆ ಅವರು ಬದ್ಧರಾಗಿರಬಾರದು. ಅಂದರೆ ತಾನು ಆಡಿರುವಂಥ ತಪ್ಪು ಅಂತ ಗೊತ್ತಾದಾಗ ನಾನು ಅದನ್ನು ಪ್ರೀತಿಯಿಂದ ಹೇಳಿದೆ ಅಂತ ಹೇಳಿ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಕಮಲ್ ಹಾಸನ್ ಅವರು. ಕಮಲ್ ಹಾಸನ್ ಅವ್ರ ಮಾತು ನಿಮಗೆ archaeologists and language experts, both those who criticize me for this statement of love I spoke to Mr. Shivanna. His father is
like my father, elder brother, whatever you call it. We are a family, and so are the languages. If you look at it from the northern point of view, yes, what they say, according to them, is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. ಹೀಗೆ ತನ್ನ ಮೊಂಡುವಾದವನ್ನು ಅವರು ಮುಂದುವರಿಸಿದ್ದಾರೆ. ಎಕ್ಸ್ಪ್ಲನೇಷನ್ ಅಂತ ಹೇಳಿ ಎಲ್ಲ ವಿವರಣೆಯನ್ನು ಕೊಡುವಂತಹ ಮತ್ತೊಂದಷ್ಟು ಅತಿಬುದ್ಧಿವಂತಿಕೆಯನ್ನು ಅವರು ಪ್ರದರ್ಶಿಸಿದ್ದಾರೆ. ಆದರೆ ಇದಕ್ಕೆ ಕನ್ನಡದ ಹಿರಿಯ ನಟ ಶ್ರೀನಾಥ್ ಅವರು ಹಾಗೆಯೇ ನಿರ್ದೇಶಕರಾಗಿದ್ದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನೋ ಭಾವನಾತ್ಮಕವಾಗಿ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ. ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅನ್ಕೋಬಾರ್ದು, ನಾವು ಗ್ರೇಟ್ ಅನ್ಕೋಬೇಕು. ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಆಗಲಿ ಯಾವುದೇದಾಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ಅಂತ ಮಾತಾಡಬಾರ್ದು. ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್, ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ಬಂದಿದ್ದೀವಿ, ನಮಗೆ ಗೊತ್ತಿದೆ. ಯಾರೋ ಬೇರೆಯವ್ರು ಬಂದು ಹೇಳಬೇಕಾದ್ರೆ ನಾವು ಕೇಳಬೇಕಾಗಿಲ್ಲ. ನನಗೆ ಆಶ್ಚರ್ಯ ಏನಂದರೆ, ಕಮಲ್ ಥರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ಅಂತ. ದೇರ್ ಈಸ್ ಅ ಲಿಂಗ್ವಿಸ್ಟಿಕ್ ಸೈನ್ಸ್. ನಾನು ಹೇಳೋದು ಏನಂದರೆ, ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆ, ಇಟ್ಸ್ ಅ ಪ್ರೈಮರಿ ನಾಲೆಡ್ಜ್. ಸೈನ್ಸ್ ಪ್ರಕಾರ ಭಾಷೆ ಹೇಗೆ ಹುಟ್ಟುತ್ತೆ, ಕನ್ನಡದ ಬೇರು ಯಾವುದು ಅನ್ನುವಂಥದ್ದು. ಆದರೆ ಅದರಲ್ಲಿ ಯಾರನ್ನೋ ಒಬ್ಬರನ್ನ ಬೇಕು ಅಂತ ತಾಯಿ ಸ್ಥಾನಕ್ಕೆ ಕೂರಿಸ್ಕೊಳ್ಳೋದು, ಅದು ಒಂದು ಕನ್ನಡಿಗರನ್ನ ಕೆರಳಿಸುತ್ತೆ ಮತ್ತು ನೋಯಿಸುತ್ತೆ. ಅದು ತಮಿಳಿಗೂ ಮಾಡೋ ಅಪಮಾನ ಅಥವಾ ಯಾವುದೇ ಭಾಷೆಗೆ ಮಾಡೋ ಅಪಮಾನ. ಭಾಷೆಯ ಬಗ್ಗೆ ಸುಳ್ಳು ಹೇಳಬಾರ್ದು.